ಅಗ್ರಹಾರ ಗ್ರಾಮದಲ್ಲಿ ಜಾಲ ಹೋಬಳಿಯ ನವರತ್ನ ಅಗ್ರಹಾರ ಗ್ರಾಮದಲ್ಲಿ ಗ್ರಾಮ ಮಟ್ಟದ್ದು ಒಂದು ಪ್ರೀಮಿಯರ್ ಲೀಗನ್ನು ನಡೆಸ್ತಾ ಇದ್ದಾರೆ. ಇದು 3ನೇ ಆವೃತ್ತಿ. ಕಳೆದ ವರ್ಷ ಮತ್ತು ಆಚೆ ವರ್ಷನೂ ಕೂಡ 2 ಆವೃತ್ತಿ ನಡೆಸಿದರು. ಇದು 3ನೇ ಆವೃತ್ತಿ. ಇದರಲ್ಲಿ 6 ತಂಡಗಳು ಗ್ರಾಮ ಮಟ್ಟದ್ದು, ಗ್ರಾಮದಲ್ಲೇ ಇರತಕ್ಕಂಥ ಯುವಕರನ್ನ, ಯಾರು ಕ್ರಿಕೆಟ್ ಆಡ್ತಕ್ಕಂಥ ಯುವಕರನ್ನ ಈ 6 ತಂಡದ ಮಾಲೀಕರು ಮತ್ತು ತಂಡದ ಆರ್ಗನೈಸರು ಮತ್ತು ತಂಡದ ಕ್ಯಾಪ್ಟನ್ನು ಸೇರಿ ಈ ಆಟಗಾರರನ್ನ ಹರಾಜು ಪ್ರಕ್ರಿಯೆಯಲ್ಲಿ ಅವರು ಕೊಂಡ್ಕೊತಾರೆ. ಹರಾಜು ಪ್ರಕ್ರಿಯೆಯಲ್ಲಿ 1,00,000 ರೂಪಾಯಿ ಮೊತ್ತ ಒಂದು ತಂಡಕ್ಕೆ ನಿಗದಿಪಡಿಸಿದ್ದು. ಆ 1,00,000 ಮೊತ್ತದಲ್ಲಿ ಅವರು 15 ಜನ ಆಟಗಾರರನ್ನ ಅವರು ಹರಾಜು ಪ್ರಕ್ರಿಯೆಯಲ್ಲಿ ತಗೊಬೇಕು. ಆ ಪ್ರಕ್ರಿಯೆಯಲ್ಲಿ ನಮ್ಮ ಗ್ರಾಮ ಮಟ್ಟದಲ್ಲಿ 6 ತಂಡಗಳಿದ್ದು 6 ತಂಡಕ್ಕೂ ಕೂಡ 15 ಜನ ಆಟಗಾರರನ್ನ ಅವರು ಹರಾಜು ಪ್ರಕ್ರಿಯೆಯಲ್ಲಿ ತಗೊಬೇಕು. ಹರಾಜು ಪ್ರಕ್ರಿಯೆಯಲ್ಲಿ ತಗೊಂಡ್ಮೇಲೆ ಅವರು ಅಭ್ಯಾಸ ಮಾಡಿ ಒಂದು ದಿನಾಂಕ ನಿಗದಿ ಮಾಡ್ತಾರೆ. ಆ ದಿನಾಂಕದಂದು ನಾವು ಅವ್ರಿಗೆ ಏನು ಲೀಗ್ ಮ್ಯಾಚ್ಗಳಾಗಿರ್ಬೋದು, ಸೆಮಿಫೈನಲ್ ಆಗಿರ್ಬೋದು ಮತ್ತು ಫೈನಲ್ಗಳನ್ನ ಆಡಿಸಿ ವಿಜಯ ಆದ ತಂಡಕ್ಕೆ ನಾವು ಬಹುಮಾನ ಕೊಡ್ತಾಯಿದ್ದೀರಿ. ಬಹುಶಃ ಗ್ರಾಮ ಮಟ್ಟದಲ್ಲಿ ನಾವೇ ಇರಬೇಕು ಮೊದಲಿಗೆ ಪ್ರಾರಂಭ ಮಾಡಿದ್ದು. ಯುವಕರು ತುಂಬ ಉತ್ಸಾಹದಾಗಿದ್ದು ಮತ್ತು ಕ್ರೀಡಾ ಮನೋಭಾವನೆಯಿಂದ ಈಗ ನೋಡಿದ್ದೀರ, ಪ್ರತಿಯೊಬ್ಬರು ಕೂಡ ಕ್ರಿಕೆಟ್ ಆಡೋ ನಿಟ್ಟಿನಲ್ಲಿ ಮತ್ತು ಕ್ರಿಕೆಟ್ಗೆ ಒಂದು ಉತ್ತೇಜನ ಕೊಡೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರೋತ್ಸಾಹ ಮಾಡ್ತಾಯಿದ್ದಾರೆ. ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಒಂದು ಕ್ರೀಡೆಯನ್ನು ಉಳಿಸಿ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಇದು ಒಂದು ವಿಭಿನ್ನವಾಗಿ ಒಂದು ಏನು ಹೋಬಳಿ ಮಟ್ಟದಲ್ಲಾಗಿರ್ಬೋದು ಮತ್ತು ರಾಜ್ಯ ಮಟ್ಟದ, ತಾಲೂಕು ಮಟ್ಟದ್ದು, ಜಿಲ್ಲಾ ಮಟ್ಟದ್ದು ಕೂಡ ಈಗ ಪ್ರೀಮಿಯರ್ ಲೀಗನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಒಂದು ಸಮಯ ಅವಕಾಶ ತುಂಬ ಕಡಿಮೆ ಅವಧಿಯಲ್ಲಿ ಒಂದು ಕ್ರಿಕೆಟನ್ನು ಬೆಳೆಸಬೇಕು ಅನ್ನೋ ಮನೋಭಾವದಿಂದ ಈ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದೀವಿ. ಸರ್, ಎಲ್ಲ ಗ್ರಾಮೀಣ ಪ್ರದೇಶದ ಆಟಗಾರರನ್ನು ಭಾಗವಹಿಸಿದ್ದಾರೆ ಸರ್ ಇದರಲ್ಲಿ. ಈ ಆಟದಲ್ಲಿ ಬರೀ ಈ ಊರಿನ ಒಂದೇ ಗ್ರಾಮದ ಆಟಗಾರರು ಮಾತ್ರ ಇದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿರೋದು. ಒಂದೇ ಊರಿನ ಆಟಗಾರರು 6 ತಂಡಕ್ಕೆ ಅವರು ಹರಾಜು ಪ್ರಕ್ರಿಯೆಯಲ್ಲಿ 6 ತಂಡದ ಮಾಲೀಕರು ಮತ್ತು ಕ್ಯಾಪ್ಟನ್ನು ಅವರು ನಿಗದಿಪಡಿಸಿ ತಗೊತಾರೆ. ಎಷ್ಟು ಜನ ನೋಂದಾಯಿಸ್ಕೊಂಡಿದ್ದಾರೆ ಸರ್ ಮೊದಲು? ಇದರಲ್ಲಿ ಒಂದು 160 ಜನ ನೋಂದಾಯಿಸ್ಕೊಂಡಿದ್ದಾರೆ. ನಮಗೆ ಸಾಕಷ್ಟು ಜನ ಈಗ ಒಂದು 12, 13 ವರ್ಷ, 14 ವರ್ಷದ ಯುವಕರು ಕೆಲವರು ಅದರಲ್ಲಿ ನೋಂದಾಯಿಸಿರೋದ್ರಿಂದ ನಾವು 18 ವರ್ಷ, 17 ವರ್ಷದವ್ರನ್ನ ಮಾತ್ರ ನಿಗದಿಪಡಿಸಿ ಅವ್ರನ್ನ ಸುಮಾರು ಒಂದು 15 ಜನ ಅಂದರೆ 90 ಜನದಿಂದ ಒಂದು 100-105 ಜನ ಇದರಲ್ಲಿ ಹರಾಜು ಪ್ರಕ್ರಿಯೆಯಲ್ಲಿ ಅವರು ಖರೀದಿ ಮಾಡ್ಕೊತಾರೆ. ಎಂ ಶ್ರೀನಿವಾಸ್ ಅಂತೇಳಿ ನವರತ್ನ ಅಗ್ರಹಾರ. ಈ ದಿನ ನಾವು ನಮ್ಮ ನವರತ್ನ ಅಗ್ರಹಾರ ಗ್ರಾಮದಲ್ಲಿ ಒಂದು ಕ್ರಿಕೆಟ್ ಹರಾಜು ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ. ದೇಶದಲ್ಲಿ ಹೇಗೆ IPL ಇಂಡಿಯನ್ ಪ್ರೀಮಿಯರ್ ಲೀಗ್ ಥರ ನಮ್ಮೂರಲ್ಲಿ NPL ಅಂತೇಳಿ ಒಂದು ನವರತ್ನ ಪ್ರೀಮಿಯರ್ ಲೀಗಲ್ ಅಂತ ಒಂದು ಹರಾಜು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ. ಈಗ ಆಲ್ರೆಡಿ ಎಲ್ಲ ಪರ್ಚೇಸಿಂಗ್ ನಡೀತಾ ಇದೆ, ಹರಾಜು ಪ್ರಕ್ರಿಯೆ ನಡೀತಿದೆ. ಈ ಒಂದು ಕ್ರಿಕೆಟ್ಗೆ ನಮ್ಮ ಗ್ರಾಮದ ಎಲ್ಲ ಮುಖಂಡರು, ಹಿರಿಯರು, ಆ ಗ್ರಾಮಸ್ಥರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದೀವಿ. ಈ ಹಿಂದೆ 2 ಆವೃತ್ತಿ ನಡೆದಿದೆ. ಈ 2 ಆವೃತ್ತಿಯಲ್ಲೂ ತುಂಬ ಚೆನ್ನಾಗಿ ಮೂಡಿ ಬಂತು. ಆಮೇಲೆ ಒಂದು ಈ ಗ್ರಾಮದಲ್ಲಿ ನಡೆಯುವಂಥ ಇದನ್ನು ರಾಜ್ಯ ಮಟ್ಟದಲ್ಲಿ ನೋಡೋ ಥರನ ನಾವೆಲ್ಲ ಒಂದು ಆಯೋಜನೆ ಮಾಡಿದ್ದೀವಿ. ಲೈವ್ ಸಹ ಇದೆ ಈ ಒಂದು ಕ್ರಿಕೆಟ್ಗೆ. ಅದೇ ರೀತಿಯಲ್ಲಿ ಈ ವರ್ಷವೂ ಸಹ ಮುಂದುವರ್ಸ್ಕೊಂಡು ಹೋಗ್ತಾಯಿದ್ವಿ. ತುಂಬ ಚೆನ್ನಾಗಿ ನಡೀತಿದೆ. ಈ ಒಂದು ಇದಕ್ಕೆ ಗ್ರಾಮಸ್ಥರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದ ತಿಳಿಸ್ತೀವಿ. ಒಂದು ಶ್ರೀನಿವಾಸ್ ಅಂತೇಳಿ.